ಹೊರಗಡೆ ಕಾರ್ ರೆಡಿ ಇರುತ್ತೆ, ಅಲ್ಲಿಂದ ಮಂಗಮಾಯ. ರಾಜ್ಯದಲ್ಲಿ ಮತ್ತೊಂದು ದರೋಡೆ ಪ್ರಕರಣ ಜನತೆಯನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಬೀದರ್ ಬಳಿಕ ಇದೀಗ ದಕ್ಷಿಣ ಕನ್ನಡದಲ್ಲೂ ಕೂಡ ಹಾಡು ಹಗಲೇ ರಾಬರಿಯಾಗಿದೆ. 5 ಡಕಾಯಿತರು 12 ಕೋಟಿ ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ಉಳ್ಳಾಲದ ಕೋಟೆಕಾರು ಸಹಕಾರ ಬ್ಯಾಂಕ್ನಲ್ಲಿ ಒಂದು ಭಯಾನಕ ದರೋಡೆ ಸಂಭವಿಸಿದೆ. ಬ್ಯಾಂಕ್ ಸಿಬ್ಬಂದಿಗೆ ಲಾಂಗು ಪಿಸ್ತೂಲ್ಗಳನ್ನು ತೋರಿಸಿ ಗ್ರೇಟ್ ರಾಬರ್ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ನಾವು. ಸಿಯಾಟ್ ಕಾರ್ನಲ್ಲಿ ಕೆಸಿ ರೋಡ್ ಶಾಖೆಗೆ ಎಂಟ್ರಿ ಕೊಟ್ಟು ಲೂಟಿ ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತೊಂದು ದರೋಡೆ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಯಾವ ರೀತಿಯಾಗಿ ಟೈಮಿಂಗ್ ಪಿಕ್ ಮಾಡಿದ್ದಾರೆ, ದರೋಡೆ ಮಾಡಿರುವಂತಹ ಸಮಯ, ಆ ದರೋಡೆ ಮಾಡಿರುವಂತಹ ಪ್ಲಾನಿಂಗು. ಪೊಲೀಸರು ಕೂಡ ಈ ದರೋಡೆಕೋರನ್ನ ಹಿಡಿಯೋದಕ್ಕೆ ಈ ರೀತಿಯಾಗಿ ಪ್ಲಾನ್ ರೂಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಪ್ಲಾನ್ ರೂಪಿಸಿ ಈ ದರೋಡೆಕೋರರು ಬರ್ತಾರೆ, ದರೋಡೆ ಮಾಡಿ ಅಲ್ಲಿಂದ ಮಂಗ ಮಾಯ. ಎತ್ತ ಹೋದ್ರು ಏನು ಏನಾಗ್ತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ. 6 ನಿಮಿಷದಲ್ಲಿ ಒಬ್ಬ ವ್ಯಕ್ತಿ ಜಡ್ಜ್ ಮಾಡೋದಕ್ಕೆ ಮುಂದೆ ಏನು ಮಾಡಬೇಕು, ನಾನು ಆ ಬ್ಯಾಂಕ್ನಲ್ಲಿ ಇರುವಂತಹ ಸಿಬ್ಬಂದಿಗಳಿದಾರಲ್ಲ, ನಾನು ಏನು ಮಾಡಬೇಕೀಗ ಅಂತ ಯೋಚನೆ ಮಾಡೋದಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ. ಪಕ್ಕಾ ಪ್ರೀ ಪ್ಲಾನ್ ಆಗಿ ಡಕಾಯಿತಿ ಮಾಡಿದ್ದಾರೆ ಖದೀಮರು. ಪಕ್ಕಾ ಪ್ರೀ ಪ್ಲಾನ್, ಸಿನಿಮಾಗಳನ್ನು ಕೂಡ ಮೀರಿಸ್ತಾ ಇದೆ ಈ ಸ್ಟೋರಿ. ಸಿಎಂ ಪ್ರೋಗ್ರಾಂನಲ್ಲಿ ಪೊಲೀಸರು ಬ್ಯುಸಿಯಾಗಿದ್ರು. ಯಾರೊಬ್ಬರಿಗೂ ಕೂಡ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆ ಏರಿಯಾದಲ್ಲಿ ಯಾರು ಪೊಲೀಸರು ಸುಳಿಯದಂತಹ ಸಮಯ. ಸಿಸಿಟಿವಿಗಳು ರಿಪೇರಿ ಆಗ್ತಾ ಇರುವಂತಹ ಮಾಹಿತಿಯನ್ನ ಪಡೆದುಕೊಂಡೇ ಡಕಾಯಿತರು ಲೂಟಿ ಮಾಡೋದಕ್ಕೆ ಬಂದಿದ್ದಾರೆ. ಪಕ್ಕಾ ಪ್ರೀ ಪ್ಲಾನ್ ಆಗಿ ಈ ಡಕಾಯಿತರು ಡಕಾಯಿತಿಯನ್ನ ಮಾಡಿದ್ದಾರೆ. ಸಿಎಂ ಅವರ ಸಭೆ ನಡೀತಾ ಇತ್ತು, ಪ್ರೋಗ್ರಾಂ ನಡೀತಾ ಇತ್ತು. ಇಡೀ ಮಂಗಳೂರು ಪೊಲೀಸರು ಅತ್ತ ಬ್ಯುಸಿ ಇದ್ರು. ಎಲ್ಲರ ಅಟೆನ್ಷನ್ ಡೈವರ್ಟ್ ಏನಿದ್ದು ಅದು ಕಂಪ್ಲೀಟ್ ಆಗಿ ಡೈವರ್ಟ್ ಆಗಿತ್ತು. ಎಲ್ಲರೂ ಕೂಡ ಸಿಎಂ ಅವರಿಗೆ ಭದ್ರತೆ ಕೊಡಬೇಕು, ಅದೇ ರೀತಿಯಾಗಿ ಯಾವುದೇ ಸಮಸ್ಯೆಗಳು ಅಹಿತಕರ ಘಟನೆಗಳು ಆಗದೇ ರೀತಿಯಲ್ಲಿ ಭದ್ರತೆಯನ್ನು ಕೊಡೋದಕ್ಕೆ ಅಂತ ಅತ್ತ ಬ್ಯುಸಿ ಇದ್ರು. ಇತ್ತ ಯಾವೊಬ್ಬ ಪೊಲೀಸರು ಕೂಡ ಸುಳಿಯುವಂತಹ ಅವಕಾಶನೇ ಇರಲಿಲ್ಲ. ಅಂತಹ ಟೈಮ್ ಪಿಕ್ ಯಾವ ರೀತಿಯಾಗಿ ಮಾಡಿದ್ದಾರೆ ನೋಡಿ ನೀವು. ಪ್ರೀ ಪ್ಲಾನು, ಎಷ್ಟರ ಮಟ್ಟಿಗೆ ಪ್ಲಾನಿಂಗು. ಸಿಎಂ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಇಡೀ ಮಂಗಳೂರಿನ ಪೊಲೀಸರೇನಿದ್ದಾರೆ ಎಲ್ಲರೂ ಕೂಡ ಸಿಎಂ ಅವರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಅಂತ ಬ್ಯುಸಿ ಇರ್ತಾರೆ. ಗನ್ನಲ್ಲಿ ಹೆದರಿಸಿ ದೋಚಿಕೊಂಡು ಹೋಗಿದ್ದಾರೆ. ಸರ್, ಈಗ ಎಷ್ಟು ಕ್ಯಾಮ್ರಾಗಳಿತ್ತು ಒಳಗಡೆ ಮತ್ತು ಹೊರಗಡೆ ಎಷ್ಟು ಸರ್ವಿಲಿಯನ್ಸ್ ಕ್ಯಾಮ್ರಾ ಇದೆ? ಒಟ್ಟಿಗೆ 4 ಕ್ಯಾಮ್ರಾಗಳಿದ್ದು, ಒಂದು ಹೊರಗಿದೆ, ಒಳಗೆ 3 ಕ್ಯಾಮ್ರಾ ಇತ್ತು. ಆಗ ಒಂದು ಕ್ಯಾಮ್ರಾ ಹಾಳಾಗಿತ್ತು, ಅದಕ್ಕೋಸ್ಕರ ಎಲ್ಲ ಕ್ಯಾಮ್ರಾನು ಆಫ್ ಮಾಡಿದ್ರು. ಯಾಕಂದ್ರೆ ಅದು ಪವರ್ ಸಪ್ಲೈ ಇದು ಮಾಡಿ ಆಫ್ ಮಾಡಿದ್ದೆ ಅಷ್ಟೇ. ಜಸ್ಟ್ ಅದನ್ನು ಕನೆಕ್ಟ್ ಮಾಡಬೇಕಾದ್ರೆ ಕೇಬಲ್ ಕಟ್ ಮಾಡಬೇಕಿತ್ತು. ಏನಾದರೂ ಸ್ಪಾರ್ಕ್ ಆಗ್ತ ಕಾರಣ ಕ್ಯಾಮರಾ ಆಫ್ ಮಾಡಿ. ಯಾವತ್ತು ಕೆಟ್ಟೋಗಿತ್ತಂತೆ ಕ್ಯಾಮ್ರಾ? ಲಾಕರ್ ಇದು ಕ್ಯಾಮರಾ ಆಫ್ ಆಗಿತ್ತು. ನಿನ್ನೆ ಲಾಕರ್ ಇದು ಕ್ಯಾಮರಾ ಆಫ್ ಆಗಿದ್ದ ಕಾರಣ ನಾನು ಬಂದೆ. ನಿನ್ನೆ ಆಫ್ ಆಗಿತ್ತಾ? ಹೌದು, ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ರು ಮ್ಯಾನೇಜರ್. ಈಗ ಒಳಗೆ ಬಂದಂತ ದರೋಡೆಕೋರರು ಅವ್ರು ನೋಡೋಕೆ ಯಾವ ತರ ಇದ್ರು? ಏನೋ ಸ್ಥಳೀಯರ ತರ ಇದ್ರ, ಹೊರಗಿನವ್ರ ತರ ಇದ್ರ? ನಿಮ್ಮ ಗಮನಕ್ಕೆ ಯಾವ ತರ ಬಂತು? ಇಲ್ಲಿ ಸ್ಥಳೀಯರ ತರ ಇರಲಿಲ್ಲ, ಹೊರಗಿನ ತರ ಇದ್ರು. ಒಂದು 6 ಫೀಟ್ ಹೈಟ್ ಇದ್ರು, ಒಂದು ಬ್ಲ್ಯಾಕ್ ಆಗಿ ಇದ್ರು, ಹಿಂದಿ ಮಾತಾಡ್ತಿದ್ರು. ಆದರೆ ಹೊರಗೆ ಮಕ್ಕಳ ಹತ್ರ ಕನ್ನಡ ಮಾತಾಡಿದ್ರಂತೆ. ಆದ ಕಾರಣ ನಮಗೆ ಹೇಳಿಕಾಗಲ್ಲ. ಎಸ್, ಇದಿಷ್ಟು CCTV ಟೆಕ್ನಿಷಿಯನ್ ಅವರ ಮಾತು. ಒಂದು ಕ್ಯಾಮ್ರಾ ಹಾಳಾಗಿತ್ತು, ಕ್ಯಾಮರಾ ವ್ಯವಸ್ಥೆ ಇತ್ತು. ನಿನ್ನೆ ಒಂದು ಕ್ಯಾಮರಾ ಹಾಳಾಗಿತ್ತಂತೆ, ಅದು ಲಾಕರಿಗೆ ಸಂಬಂಧಪಟ್ಟಂಥ ಒಂದು ಕ್ಯಾಮರಾ. ಅದನ್ನು ದುರಸ್ತಿ ಮಾಡುವಂಥ ಹೊತ್ತಲ್ಲಿ ಉಳಿದೆಲ್ಲ ಕ್ಯಾಮರಾಗಳನ್ನು ಕೂಡ ಅವ್ರು ಆಫ್ ಮಾಡಿದರು. ಏನು ಉಳಿದ ಕ್ಯಾಮ್ರಾಗಳಿತ್ತು, 5 ಕ್ಯಾಮ್ರಾಗಳಿತ್ತು, ಎಲ್ಲ ಕ್ಯಾಮ್ರಾಗಳನ್ನು ಕೂಡ ಅವ್ರು ಆಫ್ ಮಾಡಿದರು. ಹೀಗಾಗಿ ಅದನ್ನು ಸರಿ ಮಾಡುವಂಥ ಹೊತ್ತಲ್ಲಿ ದರೋಡೆಕೋರರು ಎಂಟ್ರಿ ಕೊಡ್ತಾರೆ. ಇಲ್ಲಿ ದರೋಡೆ ಅನ್ನುವಂಥದ್ದು ನಡೆಯುತ್ತೆ. ಅವರು ಕೂಡ ಈಗ ಆತಂಕಗೀಡಾಗಿದ್ದಾರೆ. ಅವರಿಂದಲೂ ಕೂಡ ಪೊಲೀಸರು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು. ಇದು ಅಲ್ಲಿರುವಂತಹ ಸಿಬ್ಬಂದಿಗಳು, ಬ್ಯಾಂಕ್ನ ಸಿಬ್ಬಂದಿಗಳು ಕೊಡ್ತಾ ಇರುವಂತಹ ಮಾಹಿತಿ. CCTVಗಳನ್ನು ರಿಪೇರಿ ಮಾಡೋದಕ್ಕೆ ಅಂತ ಕೇಬಲ್ ಕಟ್ ಮಾಡಿದ್ವಿ. ಕೇಬಲ್ಗಳೆಲ್ಲವೂ ಕೂಡ ಕಟ್ ಆಗಿತ್ತು. ಲಾಕರ್ನ ಕ್ಯಾಮ್ರಾ ಏನಿದೆ, CCTV ಕ್ಯಾಮ್ರಾ, ಅದು ಆಫ್ ಆಗಿತ್ತು, ಪ್ರಾಬ್ಲಮ್ ಇತ್ತು. ಅದೇ ಸಂದರ್ಭದಲ್ಲಿ ಈ ಒಂದು ದರೋಡೆಯಾಗಿದೆ. ಬ್ಯಾಕ್ ಟು ಬ್ಯಾಕ್ ದರೋಡೆಗಳು ನಡೆದಿದ್ದಾವೆ. ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಈ ಬ್ಯಾಕ್ ಟು ಬ್ಯಾಕ್ ದರೋಡೆಗಳು ನಡೆದಿರುವಂಥದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಮಂಗಳೂರಿನಲ್ಲಿ ಪೊಲೀಸರ ಸಭೆ ನಡೆಸಿ ಅಧಿಕಾರಿಗಳಿಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ. ನೀವೆಲ್ಲ ಇದ್ದು ಯಾಕ್ರಿ ಈ ರೀತಿ ಆಯಿತು ಅಂತ ಅಧಿಕಾರಿಗಳಿಗೆ ಸಿಎಂ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ. ಆರೋಪಿಗಳು ಇಷ್ಟೊಂದು ಸಲೀಸಾಗಿ ತಪ್ಪಿಸ್ಕೊಂಡು ಹೋಗಿದ್ದಾದ್ರೂ ಹೇಗೆ? ದರೋಡೆ ಆಯಿತು, ಆದರೆ ಇಷ್ಟೊಂದು ಹಣವನ್ನು ತೆಗೆದುಕೊಂಡು ಕಾರ್ ತಗೊಂಡು ಅವರು ಪರಾರಿ ಆಗ್ತಾರೆ ಅಂದರೆ ಹೇಗ್ರಿ ಸಾಧ್ಯ? ಎಷ್ಟು ಟೋಲ್ಗಳನ್ನು ಅವರು ದಾಟಿ ಹೋಗಿದ್ದಾರೆ ಈವರೆಗೆ. ನೀವು ಟೋಲ್ಗಳನ್ನು ಯಾವ ಕಾರಣಕ್ಕೆ ಟೈಟ್ ಮಾಡಲಿಲ್ಲ ಅಂತ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಲೆಫ್ಟ್ ರೈಟು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಲ್ಲ ಟೋಲ್ಗಳಲ್ಲೂ ಕೂಡ ಬಿಗಿ ತಪಾಸಣೆ ಮಾಡಿ ಈ ಕೂಡಲೇ ಯಾವುದೇ ಟೋಲ್ಗಳಲ್ಲೂ ಕೂಡ
ಸುಮ್ಮನೆ ಬಿಡೋ ಹಾಗಿಲ್ಲ. ಎಲ್ಲರನ್ನ ಬಿಗಿ ತಪಾಸಣೆ ಮಾಡಿ 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಾಕಾಬಂದಿ ಹಾಕಿ ಈ ದರೋಡೆಕೋರರು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಬಾರ್ಡರ್ ದಾಟಿ ಆಚೆ ಹೋಗಬಾರದು. ಆ ರೀತಿಯಾಗಿ ನಾಕಾಬಂದಿ ಹಾಕಿ ಅಂತ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕಟ್ಟಪ್ಪಣೆ ಮಾಡಿದ್ದಾರೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ನೀವೇನ್ರಿ ಮಾಡ್ತಾ ಇದ್ದೀರಿ? ನೀವಿರಬೇಕಾದ್ರೆ ದರೋಡೆಕೋರರು ಅದು ಹೇಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ? ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಯಾವುದು ಗೊತ್ತಾಗದೆ ಮಂಗಮಾಯ ಆಗೋದಕ್ಕೆ ಹೇಗೆ ಸಾಧ್ಯ? ಬ್ಯಾಂಕ್ಗಳನ್ನು ದರೋಡೆ ಮಾಡಿ 12 ಕೋಟಿ ಹಣವನ್ನು ತೆಗೆದುಕೊಂಡು ಎಸ್ಕೇಪ್ ಆಗೋದಕ್ಕೆ ಹೇಗ್ರಿ ಸಾಧ್ಯ? ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳನ್ನು ಲೆಫ್ಟ್ ಟು ರೈಟ್ ಟು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಂಗಳೂರಿನಲ್ಲೇ ಸಭೆ ನಡೆಸಿದರು. ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ 4 ಜಿಲ್ಲೆಗಳು, ಮಂಗಳೂರನ್ನು ಹತ್ಕೊಂಡು 4 ಜಿಲ್ಲೆಗಳೇನಿದ್ದಾವೆ, ಅಕ್ಕಪಕ್ಕದ ಜಿಲ್ಲೆಗಳು, ಎಲ್ಲ ಜಿಲ್ಲೆಗಳಲ್ಲಿ ಬಾರ್ಡರ್ಗಳೇನಿದ್ದಾವೆ ಆ ಬಾರ್ಡರ್ಗಳನ್ನು ನಾಕಾಬಂದಿ ಮಾಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕಟ್ಟಪ್ಪಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಆರೋಪಿಗಳನ್ನು ತಕ್ಷಣವೇ ಅರೆಸ್ಟ್ ಮಾಡಬೇಕು. ಯಾರ ಆರೋಪಿಗಳಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಬ್ಯಾಂಕ್ಗಳು ದರೋಡೆ ಆಗುತ್ತೆ ಅಂತಂದರೆ, ದರೋಡೆಗಳನ್ನು ಮಾಡ್ತಾರೆ ಅಂತಂದರೆ ಹೇಗೆ ಸಾಧ್ಯ? ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದೀರಿ ನೀವು? ನಿಮ್ಮ ಭಯವೇ ಇಲ್ವಾ ಅಧಿಕಾರಿಗಳಿಗೆ, ಈ ಒಂದು ದರೋಡೆ ಮಾಡೋರಿಗೆ ಅಂತ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಈ ದರೋಡೆ ಆಗಿರುವಂಥದ್ದು ಇದೆಯಲ್ಲ, ಅದು ಕೂಡ ಸಿಎಂ ಅವರು ಮಂಗಳೂರಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಿಎಂ ಅವರು ಬಂದಿದ್ದಾರೆ. ಸಿಎಂ ಅವರು ಬಂದಿರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಎಲ್ಲರೂ ಕೂಡ ಆ ಕಡೆ ಬ್ಯುಸಿಯಾಗಿದ್ದಾರೆ. ಅಲ್ಲ, ಒಂದು ದರೋಡೆ ಆಗುತ್ತೆ, ಮತ್ತೊಂದು ಮಗದೊಂದು ಕಳ್ಳತನ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಇಂಟೆಲಿಜೆನ್ಸ್ಗಳಿಗೆ ಇದ್ಯಾವುದರ ಬಗ್ಗೆನೂ ಮಾಹಿತಿ ಇರಲಿಲ್ವಾ? ಹೇಗೆ ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ರು? ಈ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಯಾರೋ ಹೊರ ರಾಜ್ಯದಿಂದ ಬಂದಿರುವಂಥವರು, ಯಾರು ಎತ್ತ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಏನು ಎತ್ತ ಇಂಟೆಲಿಜೆನ್ಸ್, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಇಟ್ಕೊಳ್ಬೇಕು. ಆದರೆ ಇಂಟೆಲಿಜೆನ್ಸ್ಗಳನ್ನು ಕೂಡ ಭೇದಿಸಿ ಅದು ಹೇಗೆ ಇಂತಹ ದರೋಡೆ ಮಾಡೋದಕ್ಕೆ ಸಾಧ್ಯ? ಏನೋ ಒಂದು 1000ನೋ 10-20 ಸಾವಿರನೋ ಲಕ್ಷನೋ 10-20 ಲಕ್ಷನೋ, ಓಕೆ, ಏನೋ ಒಂದು ಆಯಿತು, ಅರೆಸ್ಟ್ ಮಾಡೋಣ, ತನಿಖೆ ಮಾಡೋಣ ಅಂತ ಅನ್ನಬಹುದು. ಆದರೆ ಸಾವಿರಾರು ಜನ ಬ್ಯಾಂಕಲ್ಲಿ ಹಣ ಕೂಡಿಟ್ಟಿದ್ದಾರೆ, ತಮ್ಮ ಒಡವೆಗಳನ್ನು ಇಟ್ಟಿದ್ದಾರೆ. ಒಡವೆಗಳನ್ನು ಇಟ್ಟು ಕುಟುಂಬಕ್ಕೆ ಏನೋ ಒಂದು ಆಧಾರ ಆಗುತ್ತೆ ಅಂತ ಸಾಲ ಪಡೆದುಕೊಂಡಿದ್ದಾರೆ. ಅದೆಲ್ಲವೂ ಲೂಟಿ ಆಗುತ್ತಂತಂದರೆ ಹೇಗೆ ಸಾಧ್ಯ? ಇದನ್ನು ಅರಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ರಾಜ್ಯ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರಿದು. ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಲೆಫ್ಟ್ ಟು ರೈಟ್ ಟು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಏನು ಮಾಡ್ತಾ ಇದ್ರಿ ನೀವು? ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ನಿಮ್ಮೆಲ್ಲರ ಒಂದು ಕಣ್ತಪ್ಪಿಸಿ ಇವರು ಲೂಟಿ ಮಾಡಿ, ಬ್ಯಾಂಕ್ ದರೋಡೆ ಮಾಡಿ ಕಣ್ತಪ್ಪಿಸ್ಕೊಂಡು ಇವರು ಓಡ್ ಹೋಗ್ತಾರೆ ಅಂದರೆ ಹೇಗೆ ಸಾಧ್ಯ? ನೀವೇನು ಮಾಡ್ತಾ ಇದ್ದೀರಿ? ತಕ್ಷಣವೇ ಎಲ್ಲ ಬಾರ್ಡರ್ಗಳು, ರಾಜ್ಯದ ಬಾರ್ಡರ್ಗಳನ್ನು ಸೀಲ್ ಮಾಡಿ, ಎಷ್ಟು ಟೋಲ್ ಗೇಟ್ಗಳಿದ್ದಾವೆ ಎಲ್ಲ ಟೋಲ್ಗಳಲ್ಲೂ ಕೂಡ ಬಿಗಿ ತಪಾಸಣೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಕಟ್ಟಪ್ಪಣೆ ಹೊರಡಿಸಿದ್ದಾರೆ.